ಅವ್ರಿಗೂ ತುಂಬ ಇಷ್ಟ. ಬಟ್ ಅವ್ರು ತುಂಬ ಇಷ್ಟ ಇರೋರನ್ನ ನೋಡೋಕ್ಕೆ ಬರೋಲ್ಲ ಅವ್ರು ತುಂಬ ಜನ ಆ ಥರ ತುಂಬ ಇಷ್ಟ ಇರೋರನ್ನ ನೋಡೋಕ್ಕೆ ಕಷ್ಟ ಅಂತ ಬರೋಲ್ಲ. ನಾನು ಅದಕ್ಕೆ ಟ್ಯಾಟೂನೇ ಅವರಿಬ್ಬರು ಹೆಸರೇ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ ಮುಂಚೆ ಅಂದ್ಬಿಟ್ಟು ಇಲ್ಲಿ ಚಾಣಕ್ಯ ಚಿಕ್ಕ ವಯಸ್ಸಿಂದ ನಾನು ಕೇಳೋದೆ ಇಲ್ಲಿ ಚಾಣಕ್ಯ ಅಂತ ಇದೆ. ನಿನ್ನೆ ಇಷ್ಟೊತ್ತಲ್ಲಿ ಇದ್ದಂತಹ ಜಾನಕಮ್ಮನವರು ಇವಾಗಿಲ್ಲ. ನಿಮ್ಮ ಜೊತೆ ಮಾತಾಡಲಿಕ್ಕೆ ವಾಣಿ ಹರಿಕೃಷ್ಣರ ಮಾತಾಡಿಸ್ತೀನಿ. ನಿಮ್ಮ ಯಜಮಾನರ ಒಂದು ಈ ಶ್ರೇಯಸ್ಸಿಗೆ ಜಾನಕಮ್ಮನವರ ಪಾತ್ರ ಇತ್ತು ಅನಿಸುತ್ತಾ? ಅವ್ರಿಗೆ ನನಗೆ ಇಬ್ಬರಿಗೂ ಫೇವ್ರೇಟ್ ಸಿಂಗರ್ಸು SP ಅಂಕಲು, ಜಾನಕಿ ಆಂಟಿ. ನಾನು ಚಿಕ್ಕ ವಯಸ್ಸಿಂದ ಅವರನ್ನು ತುಂಬ ನೋಡಿರೋದ್ರಿಂದ, ನಮ್ಮ ತಾತ JK ವೆಂಕಟೇಶ್ ಆಗಿರೋದ್ರಿಂದ ನಮ್ಮ ತಾತ ಮನೆಗೆ ಅವ್ರು ಬಂದಿದ್ದರು. ಮತ್ತು ಸ್ಟುಡಿಯೋಗೆ ರೆಕಾರ್ಡಿಂಗ್ಸ್ ನೋಡೋಕೆ ಅವ್ರು ಹಾಡಿರೋದು ಸುಮಾರು ರೆಕಾರ್ಡಿಂಗ್ಸ್ ನೋಡಿದ್ದೆ. ಮತ್ತು ಅವರು ತುಂಬ ಕ್ಲೋಸಾಗಿ ಮಾತಾಡೋರು ನನ್ನ ಹತ್ರ. ಭೇಟಿಯಾಗಿದ್ದಾಗ ಬೆಂಗಳೂರಲ್ಲಿ ಒಂದ್ಸಲ ಅವ್ರದ್ದು ಫೋಟೋಸ್ ಎಲ್ಲ ಕೊಟ್ಟಿದ್ದರು. ಹಾಡು ಅವರೇ ಕಂಪೋಸ್ ಮಾಡಿರೋದೆಲ್ಲ ನಂಗೆ ಹಾಡು ತೋರಿಸಿದ್ರು, ಕೃಷ್ಣಂದೆಲ್ಲ. ಹರಿಕೃಷ್ಣವ್ರ ಸಂಗೀತವನ್ನು ಯಾವ ರೀತಿ ಮೆಚ್ಕೊಳ್ತಿದ್ರು ಜಾನಕಮ್ಮ? ಒಂದು ನಾನು ಅವ್ರಿಗೆ ಕೇಳಿಸಿದ್ದೆ ಸರ್, ಚೆನ್ನಾಗಿದೆ ಅಂದಿದ್ರು. ಒಂದು ಮೇಘವೇ ಮೇಘವೇ ಅಂತ ಒಂದು ಸಿನಿಮಾ ನಾನು ಹಾಡಿದ್ದು, ಆ ಹಾಡು ಕೇಳಿಸಿದ್ದೆ. ಅಮ್ಮನ ಹಾಡು ಯಾವುದು ಜಾಸ್ತಿ ನೆನಪಾಗುತ್ತೆ ತಮಗೆ? ತುಂಬ ಹಾಡು ನೆನಪಾಗುತ್ತೆ. ನಾನು ಫಸ್ಟು 4 ವರ್ಷ ಅಲ್ಲಿ ಆಡಿದ್ದೆ ಅವ್ರದ್ದು ಗಜಮುಖನೇ ಫಸ್ಟು. ಆಮೇಲೆ ತುಂಬ ಶಿವ ಶಿವ ಎನ್ನೋದ ನಾಲಿಗೆಗೆ, ಅದು ನಂಗೆ ತುಂಬ ಇಷ್ಟ. ಕನ್ನಡ ಒಂದೇ ಅಲ್ಲ, ಅವ್ರದ್ದು ಕನ್ನಡ, ತೆಲುಗು, ತಮಿಳು ತುಂಬ ಹಾಡುಗಳು ಕಲ್ತಿದ್ದೀನಿ. ಅವರಿಂದನೇ ನನ್ನ ಎಕ್ಸ್ಪ್ರೆಷನ್ಸು, ಅವ್ರದ್ದು ಸ್ವಲ್ಪ ಆದರೂ ನಂಗೆ ಬಂದಿರೋದಂದರೆ ಅವ್ರ ಹಾಡು ಕಲಿತು ಕೇಳಿ. ಅಮ್ಮನ ಮುಂದೆ ಯಾವತ್ತಾದ್ರೂ ಪ್ರೆಸೆಂಟ್ ಮಾಡಿದ್ರಾ ನೀವೇನಾದರೂ ಹಾಡಿ? ಹ್ಞೂ ಸರ್, ನಾವು ಕ್ಯಾಶುವಲಾಗಿ ಹಳೆ ಹಿಂದಿ ಹಾಡುಗಳು, ಲತಾ ಮಂಗೇಶ್ಕರ್ ಅವ್ರದ್ದೆಲ್ಲ ಅವರು ಹಾಡ್ಕೋತಾ ಇದ್ವಿ. ಆದರೆ ಇವಾಗ ನಾನು ಬೇರೆ ಈಗ ಕ್ಯಾಶುವಲಾಗಿ ನಾವು ಮಾತಾಡ್ಕೊತಾ ಇದ್ದಿದ್ದು. ಆಮೇಲೆ ನಾನು ಕಂಪೋಸ್ ಮಾಡಿರೋದು ಒಂದು ದೇವಿದು ಬರೆದು ಟ್ಯೂನ್ ಮಾಡಿದ್ದು, ಅದನ್ನು ನಂಗೆ ಸಡನ್ನಾಗಿ ಒಂದ್ಸರಿ ಅವ್ರ ಜೊತೆ ಝೀ ಲಿಟಲ್ ಚಾಂಪ್ಸಿಗೆ ಕರ್ಕೊಂಡೋಗಿದ್ರು. ಆವಾಗ ಅವ್ರಿಗೆ ಹಾಡು ತೋರಿಸಿದ್ದೆ ನಾನು ಕಂಪೋಸ್ ಮಾಡಿರೋದು. ಆವಾಗ ಮೈಕಲ್ಲೇ ಹಾಡು ಅಂದ್ಬಿಟ್ಟು ಆಡಿಸಿದ್ರು, ಒಂದು ದೇವಿದು ಒಂದು ಹಾಡು. ಕೊನೆಯದಾಗಿ ತಾವು ಯಾವಾಗ ಅವ್ರನ್ನ ನೋಡಿದ್ದು ಮತ್ತು ಮಾತಾಡಿದ್ದು? ನಾನು ಇವಾಗ ರೀಸೆಂಟ್ ಟೈಮ್ಸಲ್ಲಿ ನೋಡ್ಬೇಕಂತ ಆಗಿರಲಿಲ್ಲ ಸರ್, ನೋಡಿರಲಿಲ್ಲ. ಹೌದು, ಅದು ತುಂಬ ಬೇಜಾರಾಗುತ್ತೆ. ಅಂದರೆ ಈಗ ಒಂದು 4-5 ದಿವಸ ಮುಂಚೆನೂ ನನಗೆ ಗೊತ್ತಿರೋರು ಅವರೇ ಆಂಟಿನ ಮೀಟ್ ಮಾಡಿಸಿದ್ರು. ನನಗೆ ತುಂಬ ಮುಂಚೆನೂ ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೆ, ಒಂದು 4-5 ಡೇಸ್ ಮುಂಚೆ ನಾನು ನೋಡ್ಬೇಕು ಅವ್ರನ್ನ ಅಂತ. ಅವರು ನವೀನ್ ಅನ್ನೋರು ಇದ್ದಾರೆ, ಅವ್ರ ನಂಬರ್ ಕೊಡ್ತೀನಿ ಅಮ್ಮ ಅಂತ ಅಂದಿದ್ರು. ಇತ್ತೀಚಿನ ಚಿತ್ರಗೀತೆಗಳ ಬಗ್ಗೆ ಏನಾದರೂ ಮಾತನಾಡಿದ್ದುಂಟಾ ಅಮ್ಮ ನಿಮ್ಮ ಜೊತೆ? ಇಲ್ಲ, ಅವರು ಒಂದ್ಸಲಿ ನಾನು ಅವ್ರು ಮಾತಾಡಿದಾಗ, ಅವಾಗೆಲ್ಲ ಮುಂಚೆ ಈಗ ಅವ್ರು ಹಾಡಿರೋದನ್ನು ಫಸ್ಟು ಈ ಕ್ಯಾಸೆಟ್ ಎಲ್ಲ ಮಾಡ್ತಾಯಿದ್ರಲ್ಲ, ಆ ಹಳೆ ಹಾಡುಗಳ್ನ ರೆಕಾರ್ಡ್ ಮಾಡ್ತಾಯಿದ್ರಲ್ಲ, ಅದು ನನಗಿಷ್ಟ ಇಲ್ಲ ಆ ಥರ ಅಂತ ಅಂದಿದ್ರು ಸರ್. ನಾನು ಹಾಡಿರೋದನ್ನು ಬೇರೆಯವ್ರು ಹಾಡಿದ್ರೆ ಇವಾಗಿನ ಜನ್ರೇಷನ್ ಅವರು ನಾವು ಹಾಡಿರೋದು ಕೇಳಲ್ಲ, ಮರ್ತೋಗ್ತಾರೆ ಅಂತ ಹೇಳಿದರು. ಸಾಮಾನ್ಯ ಜನರು ಇಂತಹ ಸಾಧನೆಗಳನ್ನ ಮಾಡೋದು ಭಾಳ ಕಷ್ಟ. 48,000 ಗೀತೆಗಳನ್ನ ಹಾಡ್ತಾರೆ ಅಂತಿದ್ರೆ ಅವ್ರು ನಿಜಕ್ಕೂ ತಪಸ್ವಿನಿ, ದೈವ ಸ್ವರೂಪಿನಿ. ಹೌದು ಸರ್, ಅವ್ರು ಸರಸ್ವತಿನೇ, ಅವರು ನಾದ ದೇವತೆನೇ. ಆ ಥರ ಗಾಯಕರು ಅವ್ರ ಥರ ಯಾರೂ ಹಾಡೋದಕ್ಕಾಗಲ್ಲ. SP ಬಾಲಸುಬ್ರಹ್ಮಣ್ಯವನ್ನು ಕಳ್ಕೊಂಡಾಗ ನಿಜಕ್ಕೂ ಕನ್ನಡಿಗರು ಭಾಳ ಹತ್ತಿದ್ರು. ಇವತ್ತು ಅವರದೇ ಹಾದಿಯಲ್ಲಿ ಜಾನಕಮ್ಮನವರು ಹೋಗ್ಬಿಟ್ರು. ಅವರಿಬ್ಬರೂ ನನಗೆ ಚಿಕ್ಕ ವಯಸ್ಸಿಂದ ಅಚ್ಚುಮೆಚ್ಚು. ನಾನು ಅದಕ್ಕೆ ಟ್ಯಾಟೂನೇ ಅವರಿಬ್ಬರು ಹೆಸರೇ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ ಮುಂಚೆ ಅಂದ್ಬಿಟ್ಟು ಇಲ್ಲಿ ಚಾಣಕ್ಯ ಚಿಕ್ಕ ವಯಸ್ಸಿಂದ ನಾನು ಕೇಳೋದೆ ಇಲ್ಲಿ ಚಾಣಕ್ಯ ಅಂತ ಇದೆ. ಅದೇ ಅಷ್ಟಿಷ್ಟ ನನಗೆ ಅವರಿಬ್ಬರು ಹಾಡುಗಳೇ ನನಗೆ ಚಿಕ್ಕ ವಯಸ್ಸಿಂದನೂ ಯಾವಾಗೂ ನನಗೆ ಖುಷಿ ಕೊಡೋದು.
ಮನಸ್ಸಿಗೆ ಪಾಠ ಅವರ ಹಾಡುಗಳಿಂದ ನಮಗೆ ಕಲಿಯೋದು ತುಂಬ ಇರುತ್ತೆ. ನೀವು ಇಷ್ಟಪಟ್ಟಂಥ ಇಬ್ಬರು ಮೇರು ಗಾಯಕರು ನಿಮ್ಮ ಮುಂದೆ ಇಲ್ಲ. ನಮ್ಮ ಮುಂದೆ ಇಲ್ಲ, ಬಟ್ ನಮ್ಮೊಳಗೆ ಇರ್ತಾರೆ ಅವರು. ನಮ್ಮೊಳಗೆ ಜೀವಂತವಾಗೇ ಇರ್ತಾರೆ ಅವರು. ಏನಕ್ಕಂದರೆ ನಾವು ಅವ್ರ ಹಾಡು ಕೇಳ್ದಿರ ಇರೋಕ್ಕಾಗಲ್ಲ, ಹಾಡ್ದಿರ ಇರೋಕ್ಕಾಗಲ್ಲ. ಫಿಸಿಕಲ್ ಆಗಿಲ್ಲ, ಬಟ್ ನಮಗೆ ಜೊತೆಲೇ ನಾವು ಸಾಯೋವರೆಗೂ ನಮ್ಮ ಜೊತೆ ಇರ್ತಾರೆ. ತಮಗೆ ಎಷ್ಟು ಗಂಟೆಲಿ ಗೊತ್ತಾಯ್ತು? ನಮ್ಗೆ ನಿನ್ನೆ ಸಾಯಂಕಾಲ ಗೊತ್ತಾಗಿದೆ ಸರ್. ಹರಿಕೃಷ್ಣ ಸರ್ ಔಟ್ ಆಫ್ ಸ್ಟೇಷನ್ ಹೇಗೆ? ಅವರೇ ನನ್ನ ಹೋಗ್ತೀಯ ಅಂತ ಕೇಳಿ ಕಳಿಸಿದ್ರು ಸರ್. ನನಗೆ ಇವ್ರನ್ನ ಈ ಥರ ನೋಡೋಕ್ಕೂ ಧೈರ್ಯ ಇರಲಿಲ್ಲ. ಅವ್ರಿಗೆ ಗೊತ್ತು ನನಗೆ ಇವರಂದರೆ ತುಂಬ ಇಷ್ಟ, ಅವ್ರಿಗೂ ತುಂಬ ಇಷ್ಟ. ಬಟ್ ಅವ್ರು ತುಂಬ ಇಷ್ಟ ಇರೋರನ್ನ ನೋಡೋಕ್ಕೆ ಬರಲ್ಲ ಅವರು. ಎಲ್ಲೇ ಇದ್ರೂ ಬಂದಿಲ್ಲ, ನೋಡ್ಲಿಕ್ಕೆ ಆಗಲ್ಲ ಅಂತ. ಹೌದು ಕಷ್ಟ ಅನಿಸ್ತಿತ್ತು ಅವ್ರಿಗೆ. ಹೌದು ಸರ್. ಅವ್ರು ತುಂಬ ಜನ ಆ ಥರ ತುಂಬ ಇಷ್ಟ ಇರೋರನ್ನ ನೋಡೋಕ್ಕೆ ಕಷ್ಟ ಅಂತ ಬರಲ್ಲ. ಈಗ ರಾಜೀವಾನಂದ ಸ್ವಾಮಿ ಹೋದಾಗೂ ಅವರು ಬಂದಿರಲಿಲ್ಲ. ಜಾನಕಮ್ಮನ ಮುಖ ನೋಡಿದ್ರಿ ಇವಾಗ ಹೇಗೆ ಕಾಣ್ತಾ ಇದೆ? ಅವ್ರ ಪಾದಗಳು ನೋಡುವಾಗ ತುಂಬ ಬೇಜಾರಾಯಿತು ನನಗೆ. ಯಾಕೆಂದರೆ ಆ ಪಾದಗಳು ತುಂಬ ಸಲ ನಮಸ್ಕಾರ ಮಾಡಿದ್ದೀನಿ. ಅದು ಒಂಥರ ಹುಣ್ಣಲಾಗೋಗಿತ್ತು. ಅದು ನೋಡಿ ತುಂಬ ದುಃಖ ಆಯಿತು. ಇವಿಷ್ಟು ವಾಣಿ ಹರಿಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.